ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಕೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯ ಯುವಕ ಗೋಗಳ ಬಗ್ಗೆ ಭಾರಿ ಪ್ರೀತಿ ಇಟ್ಕೊಂಡು ಕಸಾಯಿಖಾನೆಗೆ ಹೋಗುವಂಥ ಗೋಗಳನ್ನು ಸಂರಕ್ಷಣೆ ಮಾಡಬೇಕಂತೇಳಿ ಈ ಒಂದು ಹಳ್ಳಿ ಗಾಡಿನಲ್ಲಿ ಅವರ ಒಂದು ಜಮೀನಿನಲ್ಲಿ ಒಂದು ಗೋಶಾಲೆ ಮಾಡಿಕೊಂಡು ಈ ಕಸಾಯಿಖಾನೆಗೆ ಹೋಗುವಂಥ ಹಸುಗಳನ್ನು ಸಂರಕ್ಷಣೆ ಮಾಡ್ತಿದ್ದಾರೆ. ನಾವು ಕೂಡ ಅವನ ಗೋ ಪ್ರೀತಿಯನ್ನು ನೋಡಿ ಒಂದು ಸಹಕಾರ ಮಾಡಬೇಕಂತೇಳಿ ಇವತ್ತು ನಾವು ಬಂದಿದ್ದೀವಿ ಎಲ್ಲ ಸ್ನೇಹಿತರೊಟ್ಟಿಗೆ. ಹಾಗಾಗಿ ಇಲ್ಲಿ ಗೋಶಾಲೆ ನಾವು ಸ್ವಲ್ಪ ಅವರಿಗೆ ಸಹಕಾರ ಕೊಡಬೇಕಾಗಿದೆ. ಅವರಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಇಲ್ಲಿ ಗೋಗಳಿಗೆ. ಅದೇ ರೀತಿ ಮೇವಿನ ಸಮಸ್ಯೆ ಇದೆ. ಮೇವುಗಳನ್ನು ಯಾರಾದರೂ ದಾನ ಮಾಡೋರಿದ್ರೆ ದಾನ ಮಾಡ್ಬೋದು. ಈಗ ಸುಮಾರು ಒಂದು 40 ಹಸುಗಳನ್ನು ಎಮ್ಮೆ ಮತ್ತು ಹಸು ಕೋಣಗಳು ಎಲ್ಲವೂ ಸೇರಿ ಒಂದು 40 ಹಸುಗಳಿದೆ. ಇದಕ್ಕೆ ಪ್ರತಿನಿತ್ಯ ಪಾಪ ಒಂದು ಸೇವೆ ರೀತಿಯಲ್ಲಿ ಬೆಳಗಿಂದ ಸಂಜೆ ತನಕ ನಿಂತು ಇಲ್ಲಿ ಮೇವುಗಳನ್ನು ಹಾಕಿ ಅವರನ್ನು ಸಂರಕ್ಷಣೆ ಮಾಡಿ ನೋಡ್ಕೊಳ್ಳುವಂಥ ಒಂದು ಕಾರ್ಯವನ್ನು ಆ ಲಕ್ಷ್ಮಣನ ಯುವಕ ಮಾಡ್ತಿದ್ದಾನೆ. ಆ ಯುವಕನಿಗೆ ನಾವು ಈ ಗೋವಿನ ಆದರ್ಶಗಳು, ಗೋ ಸಂತತಿಗಳು, ನಮ್ಮ ದೇಶೀಯ ಗೋ ತಳಿಗಳು ಉಳಿಬೇಕು ಅಂತ ಹೇಳಿದ್ರೆ ಇಂಥವ್ರಿಗೆ ನಾವು ಸಹಕಾರವನ್ನು ಮಾಡಬೇಕಾಗಿ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ತೀವಿ. ನಮಸ್ಕಾರ. ಗುರು ದತ್ತಾತ್ರೇಯ ಗೋಶಾಲೆ ಚೌಡೇಶ್ವರಹಳ್ಳಿ ರಾಮನಗರ. ಈ ಸುಂದರ ವನದ ಮಧ್ಯೆ ದೇಶಿ ಹಸುಗಳನ್ನು ಸಂರಕ್ಷಣೆ ಮಾಡಿ ಗೋಶಾಲೆಯನ್ನು ಮಾಡಲಾಗಿದೆ. ಇದಕ್ಕೆ ಹುಲ್ಲು ಮತ್ತು ಇರಲಿಕ್ಕೆ ಶೆಡ್ಗಳು ಈ ಥರದ್ದು ಯಾರಾದರೂ ಸಹಾಯ ಮಾಡೋರು ಇದ್ದರೆ ಮಾಡ್ಬೋದು. ಮತ್ತು ಈ ದೇಶಿ ತಳಿಗಳನ್ನು ನಾವು ಉಳಿಸಿ ಬೆಳೆಸೋ ಅವಶ್ಯಕತೆ ತುಂಬ ಇದೆ. ಮತ್ತು ಈ ಥರ ಕೆಲಸ ಮಾಡೋರು ಬಹಳ ಕಡಿಮೆ. ನಮ್ಮ ಚೌಡೇಶ್ವರಹಳ್ಳಿಯ ರಾಮಲಕ್ಷ್ಮಣ ಮತ್ತು ನಮ್ಮ ಈ ಒಂದು ಗೋಶಾಲೆಯ ಖಜಾಂಚಿಯಾದಂಥ ಸತೀಶ್ ಅವರು ಕೂಡ ಇದಕ್ಕೆ ಶ್ರಮಿಸ್ತಾ ಇದ್ದಾರೆ. ನೀವೆಲ್ಲ ಇದಕ್ಕೆ ಸಹಕಾರ ಕೊಡಬೇಕಾಗಿ ಕೇಳ್ಕೊತಿದ್ದೀನಿ. ಮತ್ತು ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಕೂಡ ಇದು ಹಸುಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿದೆ. ಬನ್ನಿ, ಒಮ್ಮೆ ನಿಮ್ಮ ಕೈಲಾದಷ್ಟನ್ನು ಸಹಾಯನ ಮಾಡಿ.